ಇಷ್ಟು ದಿನ ಆಯ್ತು ಯಾಕೆ ಬ್ರೋ ಕಾಣೆ ಆಗ್ಬಿಟ್ಟಿದ್ರಿ? ಎಲ್ರು ನಿಮ್ ರಿವ್ಯೂಗೋಸ್ಕರ ಕಾಯ್ತಾ ಇದ್ರು. ಖಂಡಿತ ಬ್ರೋ, ಎಲ್ರಿಗೂ ಒಂದು ಡೌಟ್ ಇತ್ತು. ಏನಪ್ಪಾ ಎಲ್ಲಾ ಸಿನಿಮಾಗೂ ಇವನು ಕೂಗಾಡ್ತಾನೆ ಕಿರ್ಚಾಡ್ತಾನೆ ಥಿಯೇಟರ್ ಮುಂದೆ ಬಂದು, ಆದ್ರೆ ಕಾಟೇರ ಸಿನಿಮಾಗೆ ಇನ್ನೂ ಯಾಕೆ ಬಂದು ರಿವ್ಯೂ ಕೊಟ್ಟಿಲ್ಲ ಅನ್ನೋ ಅನುಮಾನ ಎಲ್ರಿಗೂ ಇತ್ತು. ನಾನೊಂದು ಮಾತು ಹೇಳ್ತೀನಿ, ಕೂಗಾಡ್ಕೊಳ್ಳೋರೆಲ್ಲ ಕೂಗಾಡ್ಕೊಳ್ಳಿ, ಹಾರಾಡ್ಕೊಳ್ಳೋರೆಲ್ಲ ಹಾರಾಡ್ಕೊಳ್ಳಿ. ಬ್ಯಾಡ್ ಕಮೆಂಟ್ಸ್ ಹಾಕೋರು, ನೆಗೆಟಿವ್ ಕಮೆಂಟ್ಸ್ ಹಾಕೋರು ಕಾಟೇರ ಬಗ್ಗೆ ಒಬ್ರಲ್ಲ 100 ಜನ ಹಾಕಿದ್ರು ಕಾಟೇರನ ಟಚ್ ಮಾಡಕ್ಕೂ ಆಗಲ್ಲ ಗುರು. ಆಯ್ತಾ? ಕಾಟೇರ ಅಂತ ಸಿನಿಮಾ, ಸಲಾರ್ ಅಂತ ಸಿನಿಮಾನ ಸೈಲೆಂಟ್ ಮಾಡಿಸ್ಬಿಡ್ತು ನಮ್ಮ ಕರ್ನಾಟಕದಲ್ಲಿ. ಆಯ್ತಾ? ಇವಾಗ ಯಾರ್ಯಾರು ಏನೇನೆಲ್ಲ ಮಾತಾಡ್ಕೊಳ್ಳಿ ಅಂತಾನೆ ಸುಮ್ಮನೆ ಇದ್ದು ಇಷ್ಟು ದಿನ ತನಕ. ಇವತ್ತು ನಾ ರಿವ್ಯೂ ಕೊಡ್ಬೇಕು ಅಂತ ನಾನಾಗೇ ಬಂದಿದ್ದೀನಿ. ಆಯ್ತಾ? ನಾನು ನೋಡಿದ್ದ ಬೆಸ್ಟ್ ಸಿನಿಮಾ ಡಿ ಬಾಸ್ ಅವ್ರದ್ದು ಅಂದ್ರೆ ನನ್ನ ಲೈಫಲ್ಲಿ ಕಾಟೇರ ಬ್ರದರ್. ಈ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದ್ರೆ ಡಿ ಬಾಸ್ ಅವರು, ಸಿನಿಮಾ ನೋಡಿದವ್ರು ಮಾತ್ರ ಅರ್ಥ ಆಗುತ್ತೆ. ಈಗ ಕೆಲವೊಂದಷ್ಟು ಜನ ಸಿನಿಮಾ ನೋಡಿದವರು ನೆಗೆಟಿವ್ ಪಾಯಿಂಟ್ ಹೇಳಿದ್ರು, ವಿತ್ ಯೂಟ್ಯೂಬರ್ಸ್ ನ ಸೇರ್ಸಿ ಹೇಳವ್ರೆ. ಯೂಟ್ಯೂಬರ್ಸ್ ಹೇಳಿದ್ದಾರೆ, ಕೆಲವೊಂದಷ್ಟು ಜನ ಆಡಿಯನ್ಸ್ ನ ಬಿಡಿ ಯೂಟ್ಯೂಬರ್ಸ್ ಹೇಳಿದ್ದಾರೆ. ಬಟ್ ನಾ ಒಂದು ಮಾತು ಹೇಳ್ತೀನಿ, ನಿಜವಾದ ಕಷ್ಟ, ನಿಜವಾದ ಅನ್ನ ತಿಂತಾನಲ್ಲ ರೈತ ಬೆಳೆದಿದ್ದು, ರೈತರ ಮಕ್ಕಳಾಗಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಈ ಮೂವಿ ಅರ್ಥ ಆಗುತ್ತೆ ಬ್ರದರ್. ಅದನ್ನ ಬಿಟ್ಟು ಸೋಕಿಗೋಸ್ಕರ ಹುಡುಗಿರ್ನ ಕರ್ಕೊಂಡ್ಬಂದು ಪಕ್ಕದಲ್ಲಿ ಕೈ ಹಿಡ್ಕೊಂಡು, ಇಲ್ಲ ಅವಳು ಕೈ ಬಿಟ್ಕೊಂಡು ಸಿನಿಮಾ ನೋಡಿದ್ರೆ ಕಾಟೇರ ಸಿನಿಮಾ ಅರ್ಥ ಆಗಲ್ಲ. ಅಂತವ್ರಿಗೆ ನೆಗೆಟಿವ್ ಹೊಡೆದಿರೋದು ಈ ಸಿನಿಮಾ. ಏನ್ ಗುರು ಮೂವಿ ಮಾಡಿರೋದು? ಆ BGM ಇದೆಯಲ್ಲ, ಆ BGM ನ ಸೈಡ್ ಹೊಡೆಯಕ್ ಆಗಲ್ಲ ಬ್ರದರ್. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಾನೊಬ್ಬ ಎಸ್ ಬಾಸ್ ಅಭಿಮಾನಿ ಗುರು. ತುಂಬಾ ಜನಕ್ಕೆ ಗೊತ್ತು ನಾನು ಎಸ್ ಬಾಸ್ ಅಭಿಮಾನಿ. ಆದ್ರೂ ಇವತ್ತು ಬಂದು ಕಾಟೇರ ಸಿನಿಮಾಗೆ ಇವತ್ತು ಈ ತರ ಸಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಬ್ರದರ್. ನಾವು ಇಲ್ಲಿ ಅವ್ರ ಮುಖ ನೋಡ್ಕೊ ಬರ್ತೀವಿ, ಸಿನಿಮಾಗೆ ಇವ್ರ ಮುಖ ನೋಡ್ಕೊ ಬರ್ತೀವಿ. ನಮ್ ಬಾಸ್ ಹೇಳಿರೋದು ಒಂದೇ ಮಾತು ಗುರು, ನೀವು ಇನ್ನೊಬ್ಬ ಹೀರೋಗೆ ಯಾವತ್ತು ರೆಸ್ಪೆಕ್ಟ್ ಕೊಡ್ತೀರಾ, ಇನ್ನೊಬ್ರಿಗೆ ಯಾವತ್ತು ಸಪೋರ್ಟ್ ಮಾಡ್ತೀರಾ, ಇನ್ನೊಬ್ರಿಗೆ ಯಾವತ್ತು ಒಳ್ಳೆ ಕೆಲಸ ಮಾಡ್ತೀರಾ, ಅವತ್ತು ನನ್ನ ಅಭಿಮಾನಿ ಆಗ್ತೀರಾ ಅಂತ ನಮ್ ಬಾಸ್ ಹೇಳಿದ್ದಾರೆ. ಅದೇ ತರ ನಾವು ನಡ್ಕೊತಾ ಇದೀವಿ ಬ್ರದರ್. ಇದೇ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾ ಯಾವ್ದೇ ಬರ್ಲಿ ಥಿಯೇಟರ್ಗೆ ಹೋಗಿ ನಾವು ಸಿನಿಮಾನ ನೋಡಿ ರಿವ್ಯೂ ಕೊಡೋದೆ. ನಾವು ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ. ಕೆಲವೊಂದಷ್ಟು ಜನ ಆಗ್ತಾರೆ, ಏನ್ ಗುರು ಇವನು ಸಿನಿಮಾ ಬಂದ್ರೆ ಸಾಕು ಎಸ್ ಬಾಸ್ ಅಂತ ಕೂಗಾಡ್ತಾನೆ, ಡಿ ಬಾಸ್ ಅಂತ ಕೂಗಾಡ್ತಾನೆ. ಗುರು, ಇವತ್ತು ನಾನು ಹೇಳ್ತೀನಿ ಡಿ ಬಾಸ್ಗೆ ಜೈ. ನಾನೊಬ್ಬ ಎಸ್ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ, ಡಿ ಬಾಸ್ಗೆ ಜೈ ಗುರು. ಯಾಕಂದ್ರೆ ನಾನೊಬ್ಬ ಕನ್ನಡಿಗ. ಕಾಟೇರ ಸಿನಿಮಾ ಹಂಗಿದೆ. ನಾನೊಬ್ಬ ರೈತನ ಮಗ. ನಾ ರೈತನ ಮಗ ಆಗಿ ಒಂದು ಮಾತು ಹೇಳ್ತೀನಿ, ಡಿ ಬಾಸ್ ನ ಸಾಯ ತನಕ ಮರೆಯಲ್ಲ ಗುರು. ಅದು ಕಾಟೇರ ಸಿನಿಮಾದಿಂದ ಮಾತ್ರ ಬ್ರದರ್. ಒಂದ್ ಹೆಣ್ಣಿಗಾಗ್ಲಿ ಒಂದು ಮಣ್ಣಿಗಾಗ್ಲಿ ಗೌರವ ಯಾವ ತರ ಕೊಡ್ಬೇಕು ಅನ್ನೋದನ್ನ ಡಿ ಬಾಸ್ ನ ನೋಡಿ ಕಲಿಬೇಕು ಬ್ರದರ್. ಆಯ್ತಾ? ರೈತರ ಪರ ನಿಂತ್ಕೊಳ್ಳೋದು ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಬ್ರದರ್, ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದೀನಿ. ನಮ್ಮ ಕನ್ನಡದಲ್ಲಿ ಮುಂದೆ ಬಂದು ನಿಂತ್ಕೊಳ್ಳೋ ರೈತರ ಪರ ಅಂದ್ರೆ ಒಬ್ಬ ವ್ಯಕ್ತಿ ಡಿ ಬಾಸ್ ಅವರು ಬ್ರದರ್. ನಾನು ಎದೆ ತಟ್ಕೊಂಡು ಹೇಳ್ತೀನಿ ನಾನು. ಆಯ್ತಾ? ಇನ್ನು 10 ವರ್ಷ ಬಿಟ್ಕೊ ಬಂದು ಇದೇ ಕ್ವಶನ್ ಕೇಳಿದ್ರು ರೈತರ ಪರ ನಿಂತ್ಕೊಳ್ಳೋದು ಎನಿ ಟೈಮು, ಎಲ್ಲಾದ್ರೂ ಹೇಗಾದ್ರೂ ಎನಿ ಟೈಮು ರೈತರ ಪ್ರಾಬ್ಲಮ್ ಅಂದ್ರೆ ಮುಂದೆ ಬಂದು ನಿಂತ್ಕೊಳ್ಳೋದೇ ನಮ್ಮ ಡಿ ಬಾಸ್ ಬ್ರದರ್. ಯಾಕೆ ಡಿ ಬಾಸ್ಗೆ ಬೇರೆ ಕಂಟೆಂಟ್ಗಳು ಸಿಗಲ್ವಾ? ಬೇರೆ ಕಥೆಗಳು ಸಿಗಲ್ವಾ? ಆದ್ರೂ ರೈತರ ಪರ ಅವರು ಸಿನಿಮಾಗಳನ್ನ ಮಾಡ್ತಾರೆ ಅಂದ್ರೆ ಒಂದು ಅರ್ಥ ಮಾಡ್ಕೊಬಿಡಿ, ಅವರು ದುಡ್ಡು ಮಾಡಕ್ ಹೊಟ್ಟಿಲ್ಲ, ಹೆಸರು ಮಾಡಕ್ ಹೊಟ್ಟಿಲ್ಲ. ಒಂದು ಮೆಸೇಜ್ ಸಿಗ್ಬೇಕು, 4 ಜನಕ್ಕೆ ಒಳ್ಳೇದಾಗಬೇಕು ಮೂವಿಯಿಂದ ಅಂತ ಅವರು ಮೂವಿನ ಮಾಡಿದ್ದಾರೆ. ದಯವಿಟ್ಟು ಯಾರ್ಯಾರು ಕಾಟೇರ ಸಿನಿಮಾನ ನೋಡಿಲ್ಲ ಅವ್ರು ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ. ಯಾವನ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಬಿಟ್ಟ, ಎಲ್ಲೋ ವಿಡಿಯೋ ಸ್ಟೇಟಸ್ ಹಾಕ್ದ, ಅದ್ ಮಾಡ್ದೆ ಇದ್ ಮಾಡ್ದ, ಅಲ್ಲಿ ಏನು ನಂಬಕ್ ಹೋಗ್ಬೇಡಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ದುಡ್ಡು ನಾ ಕೊಡ್ತೀನಿ ಗುರು. ಕಾಟೇರ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ದುಡ್ಡು ನಾನು ವಾಪಸ್ ಕೊಡ್ತೀನಿ. ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಯಶ್ ಅವ್ರ ಅಭಿಮಾನಿಯಾಗಿ ದುಡ್ಡು ವಾಪಸ್ ನಾನ್ ಕೊಡ್ತೀನಿ. ಕಾಟೇರ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಯಾವನಾದ್ರು ಸಿನಿಮಾನ ಅರ್ಥ ಮಾಡ್ಕೊಬೇಕು ಕೂತ್ಕೊಂಡು. ಯಾರ್ಯಾರು ಹಳ್ಳಿಲಿ ಬೆಳೆದಿರ್ತಾರೆ, ರೈತರ ಕಷ್ಟ ಗೊತ್ತಿರುತ್ತೆ, ಅವ್ರು ಮಾತ್ರ ಈ ಸಿನಿಮಾ ಅರ್ಥ ಆಗುತ್ತೆ ಬ್ರದರ್. ಇವತ್ತು ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಈ ಪ್ರಾಬ್ಲಮ್ಗಳಿದೆ. ಯಾರ್ದೋ ಜಮೀನು, ದುಡಿಯೋರೇ ಯಾರೋ, ತಿನ್ನೋದೇ ಯಾರೋ, ಈ ತರ ಇದೆ ಹಳ್ಳಿಗಳ ಸೈಡ್ ಇದೆ. ಆಯ್ತಾ? ನಮ್ಗೆ ಇಲ್ಲಿ ಗೊತ್ತಿರೋದು ಒಂದೇ ಗುರು, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಯಾರು ಹುಡುಗ ಫೇಮಸ್ ಆಗೋಳ, ಹುಡುಗಿ ಫೇಮಸ್ ಆಗೋಳ, ಅವಳು ಅಲ್ಲಿಗೆ ಹೋದ್ಲು, ಇವಳು ಇಲ್ಲಿ ಹೋದ್ಲು, ಇವಳು ಲವ್ ಬ್ರೇಕಪ್ ಆಯ್ತು, ಇವಳು ಫೇಮಸ್ ಆದ್ಲು, ಇವಳು ವೈರಲ್ ಆಯ್ತು, ಅವಳು ಬಟ್ಟೆ ಬಿಚ್ಚಿದ್ಲು, ಇದಾಯ್ತು. ಇದು ಮಾತ್ರ ನಮ್ಮ ಹುಡುಗರಿಗೆ ಗೊತ್ತಿರೋದು. ಇಲ್ಲಿ ಬಂದ್ ಕಮೆಂಟ್ ಆಗ್ತಾರಲ್ಲ ಬ್ಯಾಡ್ ಕಮೆಂಟ್ಸ್, ಅಂತವ್ರಿಗೆ ಮಾತ್ರ ಗೊತ್ತಿರೋದು. ಯಾವನ್ಗಾದ್ರೂ ರೈತರ ಕಷ್ಟಗಳು ಗೊತ್ತಾ? ರೈತರ ಭೂಮಿ ಯಾರ್ಯಾರಿಗೆ ಎಷ್ಟೆಷ್ಟು ಸೇರ್ಬೇಕು ಅಂತ ಗೊತ್ತಾ? ಏನ್ ಗುರು, ಯಾವನ್ಗೂ ಗೊತ್ತಿಲ್ಲ. ಇಲ್ಲಿ ಕಮೆಂಟ್ ಹಾಕೋನ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕೋರ್ ದೇವ್ರನ್ನ ಹೇಳ್ತೀನಿ ಗುರು. ಇಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳಲ್ಲಿ ಥಿಯೇಟರ್ ಕೆಲಸ ಮಾಡ್ತಾ ಇದೀನಿ ನಾನು, ಬಾತ್ರೂಮ್ ತೊಳೆಯವನು. ಅದು ಒಂದು ಕಾಲದಲ್ಲಿ ಚಿಪ್ಪಲ್ಲಿ ಕಾಪಿ ಕೊಡೋರು ರೊಡ್ಡಿ ಇಸ್ಕೊಳ್ಳೋದು. ನಾನು ಆಂಧ್ರ ಫಸ್ಟು. ನಾನು ಬೆಂಗಳೂರು ಬಂದು 83ರಲ್ಲಿ ಬೆಂಗಳೂರು ಬಂದಿನಿ. 83ರಲ್ಲಿ ಬೆಂಗಳೂರು ಬಂದಿನಿ. ವಿಷ್ಣುವರ್ಧನ ಭಕ್ತ ನಾನು, ಎಲ್ಲಾರು ಭಕ್ತರು ನಾವು. ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿಲ್ಲ ನಾನು, ಆಂಧ್ರಲ್ಲಿ ಹುಟ್ಟಿದ್ದೀನಿ. ಒಂದು ಕಾಲದಲ್ಲಿ ಅವ್ರ ರೈತಗಳು ಅಂದ್ರೆ ಅವರು ಇವಾಗ
ಆ ತರ ಚಿಪ್ಪಲ್ಲಿ ಕಾಫಿ ಕೊಡೋರು ಇದ್ದಾರೆ. ಸ್ಟೀಲ್ ಗ್ಲಾಸಲ್ಲಿ ಕೊಡಲ್ಲ ಇವಾಗ, ಸಿಲ್ವರ್ ಗ್ಲಾಸ್ ಇತ್ತು ಒಂದು ಕಾಲದಲ್ಲಿ, ಚಿಪ್ಪಲ್ಲಿ ಕುಡಿದ್ರು. ಇವಾಗ ಸ್ಟೀಲ್ ಗ್ಲಾಸು ಆ ತರ ಕೊಡ್ತಾ ಇದಾರೆ ಆಂಧ್ರದಲ್ಲಿ ಕೊಡ್ಕ. ನೋಡಿ ಇವಾಗ ಅವ್ರು ಹೇಳಿದ್ರಲ್ಲ ಚಿಪ್ಪಲ್ ಕೊಡ್ತಿದ್ರು, ಇವಾಗ ಸ್ಟೀಲ್ ಗ್ಲಾಸ್ ಬಂದಿದ್ದಾರೆ ಅಂತ. ಇದೇ ಕಾಟೇರ ಸಿನಿಮಾನ ನೋಡಿ ಎಲ್ರು ಸಮಾನತೆಯಿಂದ ಬಾಳ್ತೀರಾ. ಚಿಪ್ಪಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇದು ಬ್ರದರ್. ಚಿಪ್ಪಲ್ಲಿ ಇವಾಗ ನೋಡ್ತಾರೆ ಚಿಪ್ಪಲ್ಲಿ ಕುಡ್ದಿದ್ದಂತ ವ್ಯಕ್ತಿ ಇಲ್ಲೇ ಇದ್ದಾರೆ ನಮ್ಮ ಮುಂದೆ, ಇವತ್ತು ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ತಾ ಇದ್ದಾರೆ. 80 ಮನೆ ಬೆಂಗಳೂರು ಬಂದಿನಿ ಕರ್ನಾಟಕಕ್ಕೆ. ಕೆರೆ ಮೆಜೆಸ್ಟಿಕ್ ಶಾಂತ ಸಿಲ್ಕ್ ಹತ್ರ ಕೆರೆ ಮೆಜೆಸ್ಟಿಕ್, ಆಂಧ್ರ ಬಸ್ ನಿಂತ್ಕೊಂಡು ಅಲ್ಲಿ ಕೆರೆ. ಇವಾಗ ಕಾಟೇರ ಸಿನಿಮಾ ನೋಡಿದ್ರಾ? ನಾನ್ ಥಿಯೇಟರ್ ಕೆಲಸ ಮಾಡಿದ ಆ ಸಿನಿಮಾ ತಗೊಂತಾ ಇದಾರೆ. ಏನ್ ಇಷ್ಟ ಆಯ್ತು ಹೇಳ್ಬಿಡ್ರಿ ಜನಗಳಿಗೆ. ಇಷ್ಟ ಅಲ್ಲ, ಅದ್ ನೋಡಕ್ಕೆ ಎದ್ದಳಕ್ ಆಗ್ತಲ್ಲ, ಹುಚ್ಚ ಬಂದ ಹುಡ್ಕ ಎದ್ದಳಕ್ ಆಗಲ್ಲ, ಎದ್ದಳಕ್ ಆಗಲ್ಲ. ನನಗೆ ಎಷ್ಟಾಲ್ ನೋಡ್ತೀನಿ ಹೇಳು, ಅದು ಬೇಜಾರೇನ ಆಗಲ್ಲ. ಬೇಜಾರ್ ಪಿಕ್ಚರ್. ಒಂದ್ ನಿಮಿಷ ಗುರು, ದಯವಿಟ್ಟು ವಿಡಿಯೋ ನೋಡ್ತಾ ಇರೋರ ಕೇಳಿಸ್ಕೊಳ್ಳಿ. ಒಬ್ರು ಆಂಧ್ರ ಪ್ರದೇಶದವರು ಇವತ್ತು ಕಾಟೇರ ಸಿನಿಮಾನ ಇಂಟರ್ವಲ್ ಅಲ್ಲೂ ಕೂಡ ಹೊರಗಡೆ ಹೋಗಕ್ ಮನ್ಸು ಬರ್ತಾ ಅಂತ ಹೇಳ್ತಾ ಇರೋ ವ್ಯಕ್ತಿ ಇದ್ದಾರೆ. ಇನ್ನು ನೀವು ಬ್ಯಾಡ್ ಕಮೆಂಟ್ಸ್ ಗೋಸ್ಕರ ತಲೆ ಕೆಡ್ಸ್ಕೊಂಡು ಕಾಟೇರ ಸಿನಿಮಾ ನೋಡಿಲ್ಲ, ಹೇ ಹೋಗ್ರಿ ಕಾಟೇರ ಸಿನಿಮಾ ನೋಡ್ರಿ. ಕಾಟೇರ ಸಿನಿಮಾ ನೋಡಿ ಡಿ ಬಾಸ್ ಗೆ ಜೈ ಅನ್ರಿ, ರೈತರಿಗೆ ಜೈ ಅನ್ರಿ, ಬೇರೆ ಸ್ಟೇಟ್ ಅವ್ರು ನೋಡಿ ಇವತ್ತು ಜೈ ಅಂತ ಇದಾರೆ. ಅರ್ಥ ಮಾಡ್ಕೊಂಡು ಸಿನಿಮಾ ಯಾವ ಲೆವೆಲ್ ಇರ್ಬೇಕಂತ. ಆ ತರ ಸಿನಿಮಾ ಬರಲ್ಲ, ಬರಬಹುದು. ಅಂದ್ರೆ ಇನ್ನೊಂದು ಅದು ಪಿಕ್ಚರ್ ಬೇಜಾರಾಗಲ್ಲ ಅಂದ್ರೆ ಮಾತ್ರ ಅದು ಸೂಪರ್ ಇದೆ. ಮಾಲ ಸಿನಿಮಾಗಳು ಸುರ್ತಿ ನಂಬರ್ 1 ಸುರ್ತಿ. ಆ ಅಮ್ಮ ಇದಲ್ಲ ಆಕ್ಟಿಂಗು ಅದು ಬೇಕು ನನಗೆ. ಆಕ್ಟಿಂಗ್ ಆ ಅಮ್ಮ ಅಷ್ಟು ವಯಸ್ಸಾಗಿ ನೋಡ್ಕ ಆತ ಆಕ್ಟಿಂಗ್ ಮಾಡ. ನನಗಂದ್ರೆ ಚಿಕ್ಕವರೇ ಅವರು, ನನಗಂದ್ರೆ ದೊಡ್ಡವರು, ನನಗೆ 55 ವರ್ಷ ಇವಾಗ. ಆದ್ರೂ ಆಕ್ಟಿಂಗು ಒಂದು ಆಕ್ಟಿಂಗ್ ಮಾಡ್ತಾರೆ ನೋಡಿ, ಅದು ಸಾಕು. ಫಸ್ಟ್ ಮೈಸ್ಟಿಕ್ ಯಾರ್ದು ಹೇಳಿ ಮೈಸ್ಟಿಕ್? ದರ್ಶನ್ ಅವ್ರದ್ದು. ಆಮೇಲೆ ಕರಿಯ ಇದು ಪಾ ಏನ್ ಸಿನಿಮಾಗಳು ಬಂತ. ಈ ಸಿನಿಮಾ ತರ ಬರಲ್ಲ ನನಗೆ ಗೊತ್ತಿರಂಗೆ. ಸಿನಿಮಾ ಮಾತ್ರ ಎದ್ದಳಕ್ ಆಗಲ್ಲ, ಹುಚ್ಚ ಬಂದ್ ನೋಡ್ಕ ಅಲ್ಲೇ ಹಂಗೆ ಇಟ್ಕೊಂಡು ಅಲ್ಲೇ ನಾನು ಥಿಯೇಟ್ರಲ್ಲಿ ಹುಚ್ಚ ಇದ್ದಾರೆ ಇವಾಗ ಜನಗಳು. ಆತರ ಸಿನಿಮಾ. ಸೊ ಆತರ ಎದ್ದಳಕ್ ಆಗ್ತಲ್ಲ ಅವ್ರ ಕೈಲಿ, ಆತರ ಸ್ಟೋರಿ ಇದೆ.